ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದು ಶನಿವಾರದ ಬ್ಲಾಗ್ ಆಗಿರುತ್ತೆ. ಸೊ ಕಂಪ್ಲೀಟಾಗಿ ಬ್ಲಾಗ್ನ ನೋಡಿ. ಹಾಗೆ ಈ ಒಂದು ಬ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶನಿವಾರ ಆಲ್ಮೋಸ್ಟ್ ಎಲ್ಲ ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಪಾತ್ರೆ ಎಲ್ಲ ತೊಳೆದು ಇವಾಗ ಪೂಜೆಗೆ ಸ್ನಾನ ಮಾಡ್ಕೊಬಂದು ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಟಿಫನ್ನು ಎಲ್ಲ ಮಾಡ್ಕೋಬೇಕು. ಇನ್ನೂ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿದ್ದೀನಿ. ಆದರೂ ಇನ್ನೂ ತುಂಬ ಕೆಲಸ ಬಾಕಿ ಇದೆ. ಆಲ್ಮೋಸ್ಟ್ ಅಲ್ಲೇ ನಮ್ಮ ಗಿಡದಲ್ಲೇ ಸಿಗುವಂತಹ ದಾಸವಾಳ ಹೂವು ಮತ್ತು ಇದು ಮಲ್ಲಿಗೆ ಹೂವು ಕೂಡ ನಮ್ಮ ಗಿಡದಲ್ಲೇ ಸಿಗುತ್ತೆ. ಅದಕ್ಕೆ ಎಕ್ಸ್ಟ್ರಾ ಇನ್ನೊಂದು ಸ್ವಲ್ಪ ಹೂವನ್ನ ಬೇಕಿದ್ದರೆ ತೊಗೊಬಂದು ಮುಡಿಸ್ಬೋದು. ನೋಡಿ ದೀಪ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಫಸ್ಟ್ ಎಲ್ಲ ದೀಪ ರೆಡಿ ಮಾಡ್ತೀನಿ. ಹಸ್ಬೆಂಡ್ ಬಂದು ಪೂಜೆ ಮಾಡ್ತಾರೆ. ಶನಿವಾರ ಮೊದಲು ಅವರೇ ಪೂಜೆ ಮಾಡೋದು, ಅದು ಮೊದಲಿಂದ ನಡ್ಕೊಂಬಂದಿದೆ. ನಾವು ಮಾಡ್ಬೋದು, ಬಟ್ ಶನಿವಾರ ಗಂಡ್ಮಕ್ಳು ಮಾಡಬೇಕು ಅನ್ನೋದು ಪದ್ಧತಿ ಅಂತೆ. ಅದು ಮುಂಚೆಯಿಂದನೂ ಅಷ್ಟೇ. ನಮ್ಮ ಮಾವ ಇದ್ದಾಗ ನಮ್ಮ ಮಾವ ಮಾಡ್ತಿದ್ರು ಬೆಳಿಗ್ಗೆ ಬೇಗನೆ. ಅವರು ಹೋದ್ಮೇಲೆ ನನ್ನ ಹಸ್ಬೆಂಡ್ ಮಾಡ್ತಾರೆ. ಆಮೇಲೆ ನಾವು ಎಲ್ಲ ರೆಡಿ ಮಾಡಿಕೊಟ್ಟು ಆಮೇಲೆ ನಾನು ಪೂಜೆ ಮಾಡಿಕೊಂಡು ಟಿಫನ್ ರೆಡಿ ಮಾಡ್ತೀನಿ. ಸೊ ಬೆಳಿಗ್ಗೆ ಎಷ್ಟೇ ಕೆಲಸ ಮಾಡಿದ್ರು ಶನಿವಾರ ಮತ್ತು ಸೋಮವಾರ ಆದಷ್ಟು ವಾರ ಇರುತ್ತೆ ಡೈಲಿ ಕ್ಲೀನಿಂಗು ಪೂಜೆ ಇದ್ದೇ ಇರುತ್ತೆ. ಆದರೆ ವಾರದ ದಿನ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ಶನಿವಾರ ಭಾನುವಾರ ಬಂದರೆ ಆಲ್ಮೋಸ್ಟ್ ಎಲ್ರಿಗೂ ಫ್ರೀ. ಹೊರ್ಗಡೆ ಜಾಬ್ ಮಾಡೋರಿಗೆಲ್ಲ ಫ್ರೀ ಇರುತ್ತೆ. ಆದರೆ ಮನೇಲಿ ಕೆಲಸ ಮಾಡೋರಿಗೆ ತುಂಬಾ ಕೆಲಸಗಳಂತೂ ಇದ್ದೇ ಇರುತ್ತೆ. ನೋಡಿ ಎಲ್ಲ ಪೂಜೆಗೆ ರೆಡಿ ಮಾಡಿದ್ದೀನಿ. ಅವ್ರು ಬಂದು ಪೂಜೆ ಮಾಡಿದ್ರು. ಆಮೇಲೆ ನಾನು ಕೂಡ ಪೂಜೆ ಮಾಡಿ ನೈವೇದ್ಯಕ್ಕೇನಿಲ್ಲ, ಬಾಳೆಹಣ್ಣು ಅಷ್ಟೇ ಇಟ್ಬಿಟ್ಟು ನೈವೇದ್ಯ ಮಾಡ್ತೀವಿ ಅಷ್ಟೇ. ಎಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ನಾನು ಟೊಮೊಟೊ ರೈಸ್ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡಿದೆ. ತುಂಬ ಟೈಮ್ ಆಗಿತ್ತು, ಯಾವುದೇ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಎಲ್ಲ ಆಲ್ರೆಡಿ ಎಲ್ಲ ರುಬ್ಬಿ ಒಗ್ಗರಣೆ ಎಲ್ಲ ಹಾಕಿದ್ಮೇಲೆ ನೋಡಿ ಈಗ ರೈಸ್ ಬೇಯಬೇಕು. ಅಷ್ಟೊತ್ತಿಗೆ ನಾನು ಇದಕ್ಕೆ ಒಂದು ಚಟ್ನಿ ಮಾಡ್ಕೊತೀನಿ, ಶೇಂಗಾ ಚಟ್ನಿ. ಟೊಮೊಟೊ ಬಾತ್ಗೆ ಶೇಂಗಾ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಮೊಸರು ಬಜ್ಜಿ ಅಷ್ಟು ಚೆನ್ನಾಗೋದಿಲ್ಲ. ಸೊ ಟೊಮೊಟೊ ಅಂದರೆ ಪಲಾವ್ ಮಾಡಿದ್ರೆ ಮೊಸರು ಬಜ್ಜಿ ಓಕೆ, ಟೊಮೊಟೊ ರೈಸ್ಗೆ ಚಟ್ನಿ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಕಾಯಿ ಚಟ್ನಿ ಕೂಡ ಮಾಡ್ಕೊಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನಾನು ಆಲ್ಮೋಸ್ಟ್ ಶೇಂಗಾ ಚಟ್ನಿನೇ ಇಷ್ಟಪಡೋದು. ಸೊ ಹಾಗಾಗಿ ಶೇಂಗಾ ಚಟ್ನಿನೇ ಮಾಡ್ತಾಯಿದ್ದೀನಿ. ಇದು ಭಾನುವಾರನೇ ಎಡಿಟ್ ಮಾಡಿ ಹಾಕೋಣ ಅಂತ ಇದ್ದೆ, ಬಟ್ ಸ್ವಲ್ಪ ಕೆಲಸದ ಇದರಿಂದ ಎಡಿಟ್ ಮಾಡಿ ಹಾಕೋಕ್ಕಾಗಿಲ್ಲ. ಶೇಂಗಾಲ ಫ್ರೈ ಮಾಡಿಕೊಂಡು ನಾನು ಬೀಜ ಏನು ಸಿಪ್ಪೆ ಏನು ತೆಗ್ದಿಲ್ಲ, ಅದೇ ರೀತಿ ಹಾಕಿದ್ದೀನಿ. ಇದಕ್ಕೆ ಖಾರಕ್ಕೆ ಹಸಿಮೆಣ್ಸಿಕಾಯಿ ಎಲ್ಲ ಹಾಕ್ಬಿಟ್ಟು ಅಷ್ಟೊತ್ತಿಗೆ ನೋಡಿ ಟೊಮೆಟೊ ರೈಸ್ ಕೂಡ ಬೇಯ್ತಾ ಇದೆ. ಈಗ ಸ್ಟವ್ನ ಲೋ ಫ್ಲೇಮ್ಗಿಟ್ಟು ಒಂದು ಪ್ಲೇಟ್ ಮುಚ್ತೀನಿ, ಅದೇ ಬೇಯ್ಕೊಳ್ಳುತ್ತೆ. ಇಷ್ಟ ಆದರೆ ಸಾಕು. ಲೋ ಫ್ಲೇಮ್ಗಿಟ್ಬಿಟ್ಟು ಪ್ಲೇಟ್ ಮುಚ್ಚಿದ್ರೆ ನೀಟಾಗೆ ಎಲ್ಲ ಕಡೆ ಬೇಯುತ್ತೆ. ಈಗ ಸ್ವಲ್ಪ ತೆಂಗಿನಕಾಯಿ ತುರಿನ ಚಟ್ನಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ, ಹಾಗೆ ಕೊತ್ತಂಬರಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಸ್ವಲ್ಪ ಉಪ್ಪು ಎಲ್ಲ ಹಾಕ್ಬಿಟ್ಟು ರುಬ್ಕೊಬೇಕು. ನೋಡಿ ನಾನು ಪ್ಲೇಟ್ ಮುಚ್ಚಿದೆ, ಅದು ಅಷ್ಟೊತ್ತಿಗೆ ಬೆಂದ್ಕೊಂಡ್ಬಿಡುತ್ತೆ. ಚಟ್ನಿ ಕೂಡ ರೆಡಿ ಆಯಿತು. ಅಷ್ಟೊತ್ತಿಗೆ ಟೊಮೆಟೊ ರೈಸ್ ಕೂಡ ರೆಡಿ ಆಯಿತು. ಮನೇಲಿ ಎಲ್ರಿಗೂ ಕೊಟ್ಬಿಟ್ಟು ಸೊ ನಾನು ಕೂಡ ತಿಂದ್ಕೊಂಡು, ಮನೇಲಿ ಸ್ವಲ್ಪ ರೇಷನ್ ತೊಗೊಬಂದಿದ್ದಾರೆ. ಮಧ್ಯಾಹ್ನ ಸ್ವಲ್ಪ ಟೈಮ್ ಇತ್ತು ನನಗೆ. ಆ ರೇಷನ್ನೆಲ್ಲ ಡಬ್ಗಳಿಗೆಲ್ಲ ಹಾಕ್ಕೊಂಡ್ಬಿಡ್ತೀನಿ ಟೈಮ್ ಇದ್ದಾಗ. ನೋಡಿ ಅಕ್ಕಿ, ಇದು 25 kg ಬ್ಯಾಗು. ಇದರಲ್ಲಿ ಪೂರ್ತಿ ಇರಿಸೋದಿಲ್ಲ ಬಾಕ್ಸ್ಗೆ, ನಾನು 2 ಬಾಕ್ಸ್ಗೆ ಇದನ್ನು ಹಾಕ್ಕೊತೀನಿ. ಕೆಳಗಡೆನೇ ಇಟ್ಟರೆ ಅದಕ್ಕೆ ಏನಾದರೂ ಧೂಳು ಇಲ್ಲಾಂದರೆ ಏನಾದರೂ ಬಿದ್ದರೆ ಕಷ್ಟ ಅಂತ ಹೇಳ್ಬಿಟ್ಟು ಈ ಥರ ಬಾಕ್ಸ್ಗಳಿಗೆಲ್ಲ ತುಂಬಿಟ್ಕೊಂಡ್ಬಿಡ್ತೀನಿ. ಮಧ್ಯಾಹ್ನ ಟೈಮ್ ಇರುತ್ತೆ ಅಲ್ವಾ, ಆ ಟೈಮಲ್ಲಿ ಕೆಲಸ ಎಲ್ಲ ಮಾಡ್ಕೊತೀನಿ.
ಇದು ತುಂಬ ದಿನ ನಾವು ಅಕ್ಕಿನ ಅಂದರೆ ಒಂದೊಂದು ಸಲ ಒಂದು ಸತಿ ತಂದರೆ 2 ತಿಂಗಳು 3 ತಿಂಗಳು ತನಕ ಖಾಲಿ ಆಗೋದಿಲ್ಲ, ಕಡಿಮೆ ಜನ ಇದ್ದವ್ರ ಮನೇಲಿ. ಆವಾಗ ನಾವು ಅದಕ್ಕೆ ಪಲಾವ್ ಎಲೆ ಮತ್ತು ಒಂದು 4 ಲವಂಗನ ಹಾಕಿ ಇಟ್ಟರೆ ಅಕ್ಕಿ ಹುಳ ಆಗೋದಿಲ್ಲ, ತುಂಬ ದಿನ ಅಕ್ಕಿನ ಇಡ್ಬೋದು. ಜಾಸ್ತಿ ಅಕ್ಕಿ ಆದರೆ ಅದು 2 ಡಬ್ಬಕ್ಕೆ ಹಾಕ್ಕೊಂಡಾಗ ಸ್ವಲ್ಪ 1-2 ಪಲಾವ್ ಎಲೆ ಮತ್ತು ಒಂದು 4 ಏಲಕ್ಕಿ ಅಲ್ಲ ಲವಂಗನ ಅದಕ್ಕೆ ಹಾಕಿಟ್ರೆ ಹುಳ ಬೀಳೋದಿಲ್ಲ ಅಕ್ಕಿ. ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು, ಟ್ರೈ ಮಾಡಿ. ತುಂಬ ದಿನ ಅಕ್ಕಿ ಇಡೋರು ಈ ಒಂದು ಟಿಪ್ಸ್ನ ಫಾಲೋ ಮಾಡ್ಬೋದು. ಹಾಗೆ ನೋಡಿ ಚಪಾತಿ ಹಿಟ್ಟು ಕೂಡ ತೊಗೊಬಂದಿದ್ದಾರೆ, ಇದು 10 kgದು. ಇದನ್ನು ಕೂಡ ಒಂದು ಬಾಕ್ಸ್ಗೆ ಹಾಕ್ಕೊತೀನಿ. ಜರಡಿ ಹಿಡಿಯೋ ಅವಶ್ಯಕತೆ ಏನಿಲ್ಲ, ಬೇಕಿದ್ದರೆ ಜರಡಿ ಹಿಡಿಬೋದು, ಪ್ಯಾಕೆಟಲ್ಲಿ ಚೆನ್ನಾಗೇ ಬಂದಿರುತ್ತೆ. ಇವತ್ತು ಸ್ವಲ್ಪ ಆಚೆ ಕಡೆ ಹೋಗೋದು ಕೂಡ ಇದೆ, ಇದೆಲ್ಲ ಕೆಲಸ ಮುಗಿಸ್ಕೊಂಡು ಆಚೆ ಹೋಗಬೇಕು. ಜಾಸ್ತಿ ರೇಷನ್ ಏನು ಥರ ಕೇಳಿದ್ದಿಲ್ಲ, ಸ್ವಲ್ಪ ಏನೇನು ಖಾಲಿ ಆಗಿತ್ತು ಅದನ್ನೆಲ್ಲ ತರಿಸಿದ್ದೆ. ರವೆ, ಸಕ್ಕರೆ, ಹಾಗೆ ಎಣ್ಣೆ, ಬೇಳೆಗಳು ಎಲ್ಲ ಖಾಲಿಯಾಗಿತ್ತು. ಇದನ್ನು ಹಾಗೆ ಇಟ್ಬಿಟ್ರೆ ಅಲ್ಲೇ ಇರುತ್ತೆ. ಸೊ ಫ್ರೀ ಟೈಮಲ್ಲಿ ಯಾವುದಾದ್ರೂ ಬಾಕ್ಸ್ಗೆ ಇಲ್ಲ ಡಬ್ಬಕ್ಕೆ ಹಾಕಿಟ್ಕೊಂಡ್ರೆ ನಮಗೆ ಬೇಕಾದಾಗ ಯೂಸ್ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ಚೀಲದಲ್ಲೇ ಬಿಡೋದಿಲ್ಲ, ಅದನ್ನು ಎತ್ತಿಟ್ಕೊಂಡ್ಬಿಡ್ತೀನಿ ಫ್ರೀ ಟೈಮಲ್ಲಿ. ಬೇಳೆಗಳನ್ನೆಲ್ಲ ಬಾಕ್ಸ್ಗೆ ತುಂಬಿ ಎತ್ತಿಟ್ಕೊಂಡ್ಬಿಡ್ತೀನಿ, ಕವರಲ್ಲೇ ಬಿಡೋದಿಲ್ಲ. ಅದಕ್ಕೂ ಅಷ್ಟೇ ಬೇಳೆಗಳು ಕೂಡ ತುಂಬ